ಅಮ್ಮ ತಿನ್ನಕ್ಕೇನಾದರೂ ಇದೆಯಾ? ಹಸುವಾಗ್ತಿದೆ. ಇರು ಒಂದು ನಿಮಿಷ. ಅಳಿಂದ್ರು ಬಿಸಿ ಬಿಸಿ ಬೋಂಡ ಹಾಕ್ತಿದ್ದಾರೆ, ತಿನ್ನುವೆ ಅಂತೆ. ಅವ್ನು ಮಾಡಿದ ಹಾಳು ಬಜ್ಜಿ ನನಗೆ ಬೇಕಾಗಿಲ್ಲ. ನೀನೇನಾದರೂ ಮಾಡಿದ್ರೆ ತಂದ್ಕೊಡು. ಇಲ್ಲ ಅಂದರೆ ಇಲ್ಲ ಅಂತ ಹೇಳು. ನಾನು ಪಿಜ್ಜಾ ತರಿಸ್ಕೊಂಡು ತಿಂತೀನಿ. ನನಗೆ ಯಾರು ಹಂಗೂ ಬೇಕಿಲ್ಲ. ನಿನ್ನ ಕೊಬ್ಬಿನ ಮಾತಿಗೇನು ಕಡಿಮೆ ಇಲ್ಲ. ಈಗ ಮಾತಾಡಿನೇ ಎಲ್ಲರನ್ನೂ ಕಳ್ಕೊತಾ ಇರೋದು ನೀನು. ಕೆಲ್ಸಕ್ಕೆ ಬಾರದೇ ಇರೋರನ್ನ ಜೀವನದಲ್ಲಿ ಇಟ್ಕೊಂಡು ಏನು ಯೂಸ್ ಇಲ್ಲ. ಬಿಸಿ ಬಿಸಿ ಬೋಂಡ, ರುಚಿ ರುಚಿ ಬೋಂಡ, ಬಿಸಿ ಬಿಸಿ ಬೋಂಡ, ರುಚಿ ರುಚಿ ಬೋಂಡ. ಯಾರಿಗೆ ನನಗಂತೂ ಬೇಕೇ ಬೇಕಪ್ಪ. ಏನು ಮನೇಲೆ ವ್ಯಾಪಾರ ಶುರು ಹಚ್ಕೊಂಡ್ರ? ಅಸಹ್ಯ. ನೋ, ಇದು ಬಿಸ್ನೆಸ್ ಅಲ್ಲ, ಎಲ್ಲ ಫ್ರೀ. ಅಕ್ಕ ನಿನಗೊಂದಿರ್ಲಿ. ನನಗ್ ಬೇಕಾಗಿಲ್ಲ. ಫುಲ್ ಫ್ರೀ ದಿವ್ಯಕ್ಕ, ಕಾಸೇನ್ ಬೇಡ. ನಾನು ಇದನ್ನೆಲ್ಲ ತಿನ್ನಲ್ಲ ಅಂತ ಗೊತ್ತಿಲ್ವಾ? ಹೌದಾ? ಯಾವಾಗಿಂದ್ಲೋ? ಏನಿ ಇದನ್ನೆಲ್ಲ ತಿನ್ನಕ್ಕೆ ಪುಣ್ಯ ಮಾಡಿರ್ಬೇಕು. ನಿನಗದೆಲ್ಲ ಇದೆ. ಅಜ್ಜಿ, ಅಮ್ಮ ನೀನ್ ತಿಂತೀರಾ? ಅಯ್ಯೋ, ನಮ್ಗೆ ಮಾಡಿರೋದು ಕೊಡೋ. ಪಿಜ್ಜಾ ಡೆಲಿವರಿ. ಅಷ್ಟು ಬೇಗ ಬಂದ್ಬಿಡ್ತೇನೆ ಪಿಜ್ಜಾ? ಅಯ್ಯೋ ಅಜ್ಜಿ, ನಾನು ಇನ್ನೂ ಆರ್ಡ್ರೇ ಮಾಡಿಲ್ಲ. ಆರ್ಡ್ರ್ ಮಾಡಿದೆ, ಅದೇನು ದೇವಲೋಕದಿಂದ ಉದುರುತ್ತಾ? ಅದೇನು ಅಂತ ನೋಡ್ಕೊಂಬರ್ತೀನಿ ಇರು. ಜಾನ್ಕಿ, ನಿನ್ನ ಮಗಳಿಗೇನಾದ್ರೂ ಹುಚ್ಚಿಗೆ ಚಿಡಿತೇನೆ, ಒಬ್ಳೆ ನಗ್ತಾ ಇದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಫುಡ್ ಆರ್ಡರ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ, ಅಷ್ಟರಲ್ಲಿ ನೀನೇ ಕಳಿಸ್ದೆ. ಥ್ಯಾಂಕ್ ಯು. ನಿನಗೆ ಮಾತ್ರ ನನ್ನ ಮನ್ಸು ಅರ್ಥ ಆಗೋದು. ಯಾರೇ ಅದು ಕಳಿಸಿದ್ದು? ನಿನಗೆ ಯಾಕೆ? ನೀನು ಆ ಬಾಲ ಮಾಡಿರೋ ಬೋಂಡ ತಿನ್ನು. ಅದು ಒಂದು ಸ್ನ್ಯಾಕ್ಸಾ? ಸ್ನ್ಯಾಕ್ಸ್ ಅಂದರೆ ಇದು. ಸೀತಾ, ಅವರಿಬ್ಬರು ದೇವರ ಸಾಕ್ಷಿಯಾಗಿ ಮದುವೆ ಆಗಿದ್ದಾರೆ. ನಚ್ಚಿ ನಮ್ಮ ವಂಶದ ಕುಡಿ ಅನ್ನೋದು ಸತ್ಯ ಅಲ್ವಾ? ಸೀತಾ, ಆಗಿದ್ದು ಆಗೋಗಿದೆ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋಣ. ಅಯ್ಯೋ ಲಕ್ಷ್ಮಣ, ಯಾಕೋ ಹೀಗೆ ಮಾಡಿದೆ? ಯಾಕೋ ನನ್ನ ತಂಗಿಗೆ ಮೋಸ ಮಾಡಿದೆ? ಅವಳು ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದಾಳಲ್ಲೋ. ಆದರೆ ನೀನು ನೋಡಿದ್ರೆ ಯಾರನ್ನೋ ಮದುವೆ ಆಗಿ ಒಂದು ಮಗು ಬೇರೆ ಮಾಡ್ಕೊಂಡಿದ್ಯಾ. ಛೇ, ಬೇಲಿನೇ ಎದ್ದು ಹೊಲನ ಮೇಯ್ದಾಗಾಯ್ತಲ್ಲ. ಲಕ್ಷ್ಮಣ, ನಿನ್ನ ಮೇಲೆ ಎಂಥ ಹೆಮ್ಮೆ ಗೌರವ ಇತ್ತು ನನಗೆ. ತಮ್ಮನಿಗಿಂತ ಹೆಚ್ಚು ಅಂತ ಅಂದ್ಕೊಂಡಿದ್ದೆ. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಕಣೋ. ಅಷ್ಟು ಸಾಲದು ಅಂತ ಇವಳು ಬೇರೆ ಅತ್ತೆ ಅತ್ತೆ ಅಂತ 3 ಹೊತ್ತು ಸೆರೆಗೆ ಹಿಡ್ಕೊಂಡು ಓಡಾಡ್ದವಳು ಇಷ್ಟು ದೊಡ್ಡ ವಿಷಯ ನನ್ನಿಂದ ಮುಚ್ಚಿಟ್ಲು, ನನಗೆ ಸುಳ್ಳು ಹೇಳಿದ್ಲು. ನಾನು ನಂಬಿರೋ ನೀವಿಬ್ಬರೇ ಈ ಥರ ಮೋಸ ಮಾಡಿದ್ಮೇಲೆ ನಾನು ಇನ್ಯಾರನ್ನ ನಂಬಲಿ ಹೇಳು? ಅಕ್ಕ, ನೀನು ಇಲ್ಲಿದೆಯಾ? ನಾನು ಎಲ್ಲೆಲ್ಲೋ ಹುಡುಕ್ದೆ ಗೊತ್ತಾ ಅಕ್ಕ? ಯಾಕೆ ಒಂಥರ ಇದೆಯಾ? ಏನಿಲ್ಲ ಉರ್ಮಿ, ಹೇಳು, ಏನು ಬೇಕಾಗಿತ್ತು? ಅಕ್ಕ, ನಿನ್ನ ಮಾತು ಮರೆಸ್ಬೇಡ. ಯಾಕೆ ಹೇಗಿದೆಯಾ? ಹೇಗಿದ್ದೀನಿ ಹೇಳಿದ್ನಲ್ಲ, ಏನಿಲ್ಲ ಅಂತ. ನೀನು ಹೇಳ್ತಾ ಇರೋ ಮಾತಿಗೂ ನಿನ್ನ ಮುಖದಲ್ಲಿರೋ ಭಾವನೆಗಳಿಗೂ ಸಂಬಂಧನೇ ಇಲ್ವಲ್ಲ ಅಕ್ಕ? ನಾನು ನೋಡ್ತಾನೆ ಇದ್ದೀನಿ, ನಿನ್ನೆಯಿಂದ ನೀನಾಗಿಲ್ಲ. ಏನೋ ಒಂಥರ ಮಂಕಾಗಿದೆಯಾ, ಯಾವುದೋ ಯೋಚನೆ ಮುಳುಗೋಗಿರ್ತೀಯ. ಈ ರೀತಿ ಒಬ್ಬಳೇ ಬಂದು ಕೂತ್ಕೊಂಡು ಬಿಡ್ತೀಯ. ಏನಾಗಿದೆ ನಿನಗೆ?
ಸತ್ಯ ಹತ್ರ ಮತ್ತೆ ಜಗಳ ಆಡಿದ್ಯಾ? ಉರ್ಮಿ, ಅವಳ ಹೆಸರು ಎತ್ತಬೇಡ. ಅವಳ ಹೆಸರು ಎತ್ತಿದ್ರೆ ನನಗೆ ಅಲ್ಲಿಗೆ ಅತ್ತೆ ಸೊಸೆ ಮತ್ತೆ ಕಿತ್ತಾಡ್ಕೊಂಡಿದ್ದೀರಾ ಅಂತ ಆಯ್ತು. ಅಲ್ಲ, ಕಿತ್ತಾಡೋದಕ್ಕೆ ಅವಳೇನು ಜಗಳ ಮಾಡೋದಿಲ್ವಲ್ಲ? ನೀನೇ ಬೈದಿರ್ತೀಯ, ಈಗ ನೀನೇ ಕೋಪ ಮಾಡ್ಕೊಂಡು ಕೂತಿದ್ಯಾ. ಹೌದೇ, ಎಲ್ಲ ನಾನೇ ಮಾಡೋದು, ಎಲ್ಲ ನನ್ನಿಂದನೇ ಆಗೋದು. ಅವಳು ಏನು ಮಾಡಿಲ್ಲ. ಸಮಾಧಾನನಾ? ಅರೆ, ಇಷ್ಟೊಂದು ಕೋಪ ಬರೋಂಥದ್ದು ಏನಕ್ಕ ಮಾಡಿದ್ಲು ಅವಳು? ಬಿಟ್ಟಾಕು. ಆ ವಿಷಯದ ಬಗ್ಗೆ ಮಾತಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಆಯ್ತು ಬಿಡು, ನಾನು ಏನೂ ಕೇಳೋದಿಲ್ಲ. ನೀವು ಅತ್ತೆ ಸೊಸೆ ಇವತ್ತು ಕಿತ್ತಾಡ್ತೀರಾ, ನಾಳೆ ನೀವಿಬ್ರೆ ಒಂದಾಗ್ತೀರಾ. ನನಗೆ ಆಗ್ಬೇಕು ಸುಮ್ಮನೆ ಊರು ಸಾಬರಿ. ನೀವಿಬ್ರು ಏನಾದರೂ ಮಾಡ್ಕೊಳ್ಳಿ, ನಾನಂತೂ ಯಾಟಕ್ಕಿಲ್ಲ. ನಾವು ಜಗಳ ಆಡ್ತಿರೋದು ನಿನ್ನ ವಿಚಾರಕ್ಕೆ ಕಣೆ ಉರ್ಮಿ. ಆದರೆ ನಾನು ಅದನ್ನು ಯಾವ ಬಾಯಿಂದ ನಿಂಗೆ ಹೇಳಿ? ಅಕ್ಕ, ನಿನಗೊಂದು ವಿಷಯ ಹೇಳಬೇಕಾಗಿತ್ತು. ಹೇಳು. ನೀನು ಇತ್ತೀಚೆಗೆ ಅವ್ರನ್ನ ಗಮನಿಸಿದ್ಯಾ? ಏನೋ ಒಂಥರ ಮಂಕಾಗಿರ್ತಾರೆ. ಯಾಕೋ ಈ ವಿಚಾರವಾಗಿ ಗುರುಗಳ ಹತ್ರ ಮಾತಾಡಬೇಕು ಅಂತ ಅನಿಸಿ ಅವ್ರ ಹತ್ರ ಮಾತಾಡಿದೆ. ಏನಂದ್ರು ಗುರುಗಳು? ಏನು ಅಕ್ಕ, ನಮ್ಮಿಬ್ಬರು ಗ್ರಹಗತಿಗಳು ಅಷ್ಟಕ್ಕಷ್ಟೇ ಅಂತೆ. ಅದೇನೋ ದಾಂಪತ್ಯ ದೋಷ ಇದೆ, ದಂಪತಿಗಳು ಪೂಜೆ ಮಾಡಿಸಿ ಆಯುಷ್ಯ ಹೋಮ ಮಾಡಿ ಅಂತ ಹೇಳಿದ್ರು. ಅಕ್ಕ, ಅದಕ್ಕೆ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೀನೇನಂತೀಯ ಅಕ್ಕ? ಅನ್ನೋದೇನು, ಮಾಡಿಸಿದ್ರಾಯ್ತು ಬಿಡು. ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕು. ನೀನಿರುವಾಗ ನನಗೇನಾಗತ್ತೆ ಅಕ್ಕ? ನಾನು ಚೆನ್ನಾಗೇ ಇರ್ತೀನಿ. ಆದರೆ ಇವರು ಆಮೇಲಾದರೂ ಮೊದಲು ಹಾಗೆ ಲವಲೋಕೆಯಿಂದ ಇರ್ತಾರ ನೋಡೋಣ. ಸರಿ ಊರ್ಮಿಳ, ನಿನ್ನ ಮನಸ್ಸಿಗೆ ಹೇಗೆ ನೆಮ್ಮದಿ ಅನ್ಸತ್ತೋ ಹಾಗೆ ಮಾಡು. ಯಾಕಕ್ಕ? ಏನು ಪ್ರಶ್ನೆ ಮಾಡಿದೆ ಎಲ್ಲದಕ್ಕೂ ಸರಿ ಸರಿ ಅಂತ ಇದೆಯಾ? ಏನು ಕೇಳಲ್ವಾ? ಯಾಕೆ ಹೇಳ್ಬೇಕು ಹೇಳು? ನೀನು ಮಾಡ್ತಿರೋದೆಲ್ಲ ಒಳ್ಳೇದಕ್ಕೆ ತಾನೇ. ಅದೇನೋ ಹೌದು. ಅಷ್ಟೇ, ಮತ್ತೆ ಆರಾಮಾಗಿರು. ಅಕ್ಕ ಬದಲಾಗಿದ್ದಾಳೆ, ಮೊದಲಿನ ಥರ ಇಲ್ಲ. ನನ್ನ ಬೈತಿಲ್ಲ, ಗದರ್ತಾ ಇಲ್ಲ. ಆದರೆ ಸತ್ಯ ಮತ್ತೆ ಪದ್ಮನ ಮೇಲೆ ಮಾತ್ರ ಕೋಪ ಮಾಡ್ಕೊಂಡಾಳೆ. ಏನಾಗಿದೆ ಅಂಥದ್ದು? ಮೇಡ, ಅಕ್ಕ, ಏನಾಯ್ತೆ? ಏನೂ ಇಲ್ಲ ಅಕ್ಕ. ಸರಿ, ಹೋಗಿ ಪೂಜೆ ವ್ಯವಸ್ಥೆ ಮಾಡು. ಭಾವ, ನೀವ್ಯಾಕೆ ಇದಕ್ಕೆಲ್ಲ ಬೇಜಾರು ಮಾಡ್ಕೋತೀರಾ? ನೀವು ಇದಕ್ಕೆ ಬೇಜಾರಾಗ್ತಿದ್ದೀರಾ ಅಂತ ಗೊತ್ತಾದ್ರೆ ದಿವ್ಯಕ್ಕ ನಿಮ್ಮನ್ನು ಇನ್ನಷ್ಟು ಉರಿಸ್ತಾಳೆ. ಏನು ಆಗೇ ಇಲ್ಲ ಅನ್ನೋ ಥರ ಇದ್ಬಿಡಿ. ಅವಾಗ ಯಾರು ಏನು ಮಾಡೋಕ್ಕಾಗಲ್ಲ ನಿಮಗೆ. ಬಾಲ ತುಂಬ ಚೆನ್ನಾಗಿದೆ. ಇದನ್ನ ಬ್ರೆಡ್ಡಲ್ಲಿ ಮಾಡಿರೋದಾ? ಇದಕ್ಕೆ ಅಷ್ಟೊಂದು ವ್ಯಾಪಾರನಾ? ಹೌದು ಅಳಿಯಂದ್ರೆ, ತುಂಬಾ ರುಚಿಯಾಗಿದೆ. ನಾನಂತೂ ಯಾವತ್ತೂ ಇಂಥ ತಿಂದಿಲ್ಲ. ನೀನ್ ಮನೇಲಿ ಮಾಡಿರೋ 4 ಐಟಮ್ ಬಿಟ್ಟು ಬೇರೆ ಏನ್ ತಿಂದಿದ್ಯಾ? ದಿವ್ಯಾ, ನಿನ್ ಗಂಡ ಮಾಡಿರೋದೆ ಏನ್ ಚೆನ್ನಾಗಿ ಮಾಡಿದ್ದಾನೆ ಗೊತ್ತಾ? ಒಂದೆರಡು ಬಜ್ಜಿ ತಿನ್ನಿ. ಅಜ್ಜಿ, ಈ ತರ ಲೋಕಲ್ ಶಾಪ್ದೆಲ್ಲ ನಾನು ತಿನ್ನಲ್ಲ. ಕ್ಲಾಸ್ ಕ್ಲಾಸ್. ಹೌದೌದು, 3ನೇ ಕ್ಲಾಸ್ ಅವ್ರಿಗೆ ಇದೆಲ್ಲ ಆಗಲ್ಲ ಬಿಡು. ಅಜ್ಜಿ, ಮೊದ್ಲೇ ಹೇಳಿದ್ದೀನಿ ನನ್ ಸುದ್ದಿಗೆ ಬರ್ಬೇಡ ಅಂತ. ನಿನ್ ಪಾಡಿ ನೀನ್ ತಿನ್ನು. ಅಳಿಯಂದ್ರೆ, ನನಗಂತೂ ಇನ್ನೊಂದೆರಡು ಬಜ್ಜಿ ಕೊಡಿ. ಇವಳು ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡಿ.
ಸೂಪರ್ ಟೇಸ್ಟ್ ಬಾವ. ನಮ್ಮ ಸತ್ಯನಿಲ್ ಇರ್ಬೇಕಾಗಿತ್ತು, ತಿಂದು ತುಂಬಾ ಖುಷಿ ಪಟ್ರವಳು. ಇಲ್ವೋ ಸತ್ಯನ ವಿಷ ಬೇಕಾ? ಕೊಂತೆ ಕೊಂತೆ. ಅದೇನೋ ನಿಜ ಕಾಕ್ರೋಚ್, ಸತ್ಯ ನಾವೇನೇ ಮಾಡಿದ್ರು ಎಂಕರೇಜ್ ಮಾಡ್ತಾರೆ. ನನ್ನನ್ನು ಬಿಟ್ಟು ಎಲ್ರೂ ಎಂಕರೇಜ್ ಮಾಡ್ತಾಳೆ. ಅದೇ ನಾನು ಏನಾದರೂ ಮಾಡಕ್ ಹೋದ್ರೆ ಉಟ್ಕೊಂಡು ಸಾಯ್ತಾಳೆ. ಸತ್ಯನ ವಿಚಾರಕ್ಕೆ ಬರಬೇಡ ನೀನು, ನಾನೇ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನ್ನ. ಅಮ್ಮ ಓವರ್ ಆಗಿ ಆಡ್ಬೇಡ. ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ. ಅಜ್ಜಿ ಇನ್ನೊಂದು ಇಟ್ಕೊಡ್ಲಾ? ಅಯ್ಯೋ, ಇನ್ನೂ ಹೆಚ್ಚಿಗೆ ತಿಂದ್ಬಿಟ್ರೆ ರಾತ್ರಿ ಊಟ ಸೇರಲ್ಲ ಅಷ್ಟೇ ನಮ್ಗೆ. ಹಾಗಂತ ಬೇಡ ಅಂತ ಹೇಳೋಕ್ಕೂ ಆಗ್ತಿಲ್ಲ ನಮ್ಗೆ. ಪರವಾಗಿಲ್ಲ ಅತ್ತೆ, ಇವತ್ತು ಒಂದಿನ ತಾನೆ, ನಾವೇನು ದಿನ ತಿಂತೀವ, ಏನಾಗಲ್ಲ ತಗೊಳ್ಳಿ. ಇದೇ ಅಂತ ತಿಂದುಬಿಟ್ರೆ ಆಮೇಲೆ ಹೊಟ್ಟೆ ಕೆಟ್ಟೋಗುತ್ತೆ ಅಷ್ಟೇ, ಅಜೀರ್ಣ ಆಗೋಗ್ಬಿಡುತ್ತೆ. ಏಯ್, ತೆಪ್ಪಗ್ ತಿನ್ನಕ್ಕಾಗಲ್ವಾ? ದಿವ್ಯಾ, ಎಲ್ಲರೂ ಚೆನ್ನಾಗಿದೆ ಅಂತಿದ್ದಾರೆ, ನಿನ್ನ ರುಚಿ ನೋಡು, ತಿಂದು ಹೇಗಿದೆ ಅಂತ ಹೇಳು. ಏಯ್, ನೀನ್ ಮಾಡಿರೋ ಬೋಂಡ ನನಗೆ ಬೇಕಾಗಿಲ್ಲ. ಇಲ್ಲಿ ತಿಂತಾ ಇರೋದ್ ಕಣ್ಣಿಗೆ ಕಾಣಿಸ್ತಿಲ್ವಾ? ಅದನ್ನೆಲ್ಲ ಮುಟ್ಟಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ಗೆ ಅವಮಾನ ಮಾಡಿನೇ ಹೇಳ್ಬೇಕು. ಅಹಂಕಾರಿ ಹತ್ರ ಮಾತಾಡಿದ್ದು ನಿಂದು ತಪ್ಪು ಬಾಲ. ಕಷ್ಟಪಟ್ಟು ಮಾಡಿರೋದನ್ನ ತಿನ್ನೋಕೆ ಅದಕ್ಕೆ ಯೋಗ್ಯತೆ ಇರಬೇಕಲ್ಲ. ಅಳಿಂದ್ರೆ, ನಿಮಗೀಗ ಅವಮಾನ ಮಾಡಿದ ಕೈಗಳೇ ನಾಳೆ ಸನ್ಮಾನ ಮಾಡಕ್ ಬರುತ್ತೆ ಅಳಿಂದ್ರೆ. ಆಗ ಇಂಥವ್ರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡಿ. ತೋ ನನ್ನ ತಂಗಿಗೆ ಅನ್ಯಾಯ ಆಗಿದೆ, ಅದಕ್ಕೆ ಪರಿಹಾರ ಏನು ಅಂತ ನೀನೇ ಹೇಳು. ತಪ್ಪಾಯ್ತಮ್ಮ. ಅವ್ನ ಗಂಡಸು ನಿನ್ ಬುದ್ಧಿ ಎಲ್ಲಿ ಹೋಗಿತ್ತು? ಅವ್ನ್ ಮದ್ವೆ ಆಗಿತ್ತು ಅಂತ ಗೊತ್ತಿತ್ತು ತಾನೇ ನಿನ್ಗೆ? ಗೊತ್ತಿದ್ದು ಮದ್ವೆ ಆಗಿರೋ ಗಂಡಸನ್ನ ಮರಳು ಮಾಡಿದೀಯಲ್ಲ, ನಿನಗೇನ್ ಹೇಳ್ಬೇಕು? ಪ್ರೀತಿ ಹೇಳಿ ಕೇಳಿ ಆಗುತ್ತಮ್ಮ. ಬೆಂಕಿ ಬಿತ್ತು ನಿನ್ ಪ್ರೀತಿಗೆ. ಇದಕ್ಕೆಲ್ಲ ಪ್ರೀತಿ ಹೆಸರು ಹೇಳಿ ಪ್ರೀತಿಗೆ ಅವಮಾನ ಮಾಡಬೇಡ. ನಿಮ್ಮ ನೋವು ಕೋಪ ನಂಗೆ ಅರ್ಥ ಆಗತ್ತಮ್ಮ. ಆದರೆ ನಾನು ಈ ಮನೆ ನೆಮ್ಮದಿ ಹಾಳು ಮಾಡಕ್ಕೆ ಬಂದಿಲ್ಲ. ಹಾಗೆ ಬರೋದಿದ್ರೆ ನಾನು ಯಾವತ್ತೋ ಬರ್ಬೋದಿತ್ತಲ್ಲಮ್ಮ. ಮತ್ತೀಗ ಯಾಕೆ ಬಂದೆ? ನನಗೂ ಸಮಾಜದಲ್ಲಿ ತಲೆ ಎತ್ತಿ ಓಡಾಡಬೇಕು, ಇಂಥವ್ರ ಹೆಂಡತಿ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು ಅನ್ನೋ ಆಸೆಗೆ ಬಂದೆಮ್ಮ. ಅಂಥ ಆಸೆ ಏನಾದರೂ ಇದ್ರೆ ಬಿಟ್ಬಿಡು. ಆ ಆಸೆ ಯಾವತ್ತೂ ನೆರವೇರಲ್ಲ. ಲಕ್ಷ್ಮಣನ ಹೆಂಡತಿ ಊರ್ಮಿಳ, ಪದ್ಮ ಅಲ್ಲ, ಆಗೋಕ್ ಸಾಧ್ಯನೂ ಇಲ್ಲ. ಪ್ರೀತಿ ಪ್ರೇಮ ಅಂತ ಲಕ್ಷ್ಮಣನ ಮರಳು ಮಾಡಿದ ಹಾಗೆ ನನ್ನನ್ನ ಮರಳು ಮಾಡಕ್ಕಾಗಲ್ಲ. ಇಲ್ಲ ಅಮ್ಮ, ನನ್ನ ಉದ್ದೇಶ ಅದಲ್ಲ. ಸಾಕ್ ಮಾಡು ನಿನ್ನ ನಾಟಕನ. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಉದ್ದೇಶ ಅದಲ್ಲ ಅಂತ ಹೇಳ್ತಿದ್ದಾಳೆ. ನಮ್ಮ ಮನೆಗೆ ಬೆಂಕಿ ಹಚ್ಚಿ ಚಳಿ ಕಾಯಿಸ್ಕೊತಾ ಇದೀಯಾ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಮ್ಮ, ನನ್ನ ಮಗನ ಮೇಲೆ ಆಣೆ, ನಾನು ಈ ಮನೆ ಹೊಡೆಯೋದಕ್ಕೆ ಬಂದಿಲ್ಲ. ಮುಚ್ಚು ಬಾಯ್ನ. ಅದ್ಯಾಕೆ ಆ ಮಗು ಮೇಲೆ ಆಣೆ ಮಾಡ್ತೀಯಾ? ಅದೇನ್ ಮಾಡಿತ್ತು? ನೋಡು, ನಿಜವಾಗ್ಲೂ ನಿನಗೆ ಈ ಮನೆ ಮೇಲೆ ಕಾಳಜಿ ಇದ್ರೆ ನೀನೇ ಈ ಮನೆ ಬಿಟ್ಟು ಹೊರಡು. ಅದೇ ನೀ ನನಗೆ ಮಾಡೋ ದೊಡ್ಡ ಉಪಕಾರ. ನಾವು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ನಚ್ಚಿ, ಸುಮ್ಮನೆ ಇರು, ಹಠ ಮಾಡಬೇಡ, ನಾನು ಹೇಳ್ದಷ್ಟು ಕೇಳು.
ನೀನು ನಡ್ಕೋತಾ ಇರೋ ರೀತಿ ನನಗೆ ಸ್ವಲ್ಪನೂ ಸರಿ ಕಾಣ್ತಿಲ್ಲ. ಮತ್ತೆ ಕಿರಿಕ್ ಮಾಡಕ್ ಬಂದ್ಯಾ? ಇವಾಗ ಏನಾಯ್ತು? ಅಲ್ಲ ದಿವ್ಯಾ, ನಾನು ನಿನ್ನ ಇಂಪ್ರೆಸ್ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ. ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಪ್ರಾಮಾಣಿಕವಾಗಿದ್ದೀನಿ, ದುಡಿತಾ ಇದ್ದೀನಿ. ಆದ್ರೂ ಯಾಕೆ ನಿನಗಿದೆಲ್ಲ ಕಾಣ್ತಾನೆ ಇಲ್ಲ? ಸಿಗೋ ಪ್ರತಿ ಚಾನ್ಸಲ್ಲೂ ನನಗೆ ಅವಮಾನ ಮಾಡ್ತಾನೆ ಇರ್ತೀಯಲ್ಲ, ಯಾಕೆ ದಿವ್ಯಾ? ಯಾಕಂದ್ರೆ ನೀನ್ ಅಷ್ಟಕ್ಕೆ ಲಾಯಕ್ಕೂ ಅದಕ್ಕೆ. ಪ್ಲೀಸ್ ದಿವ್ಯಾ, ನನಗೆ ಇನ್ನೊಂದು ಚಾನ್ಸ್ ಕೊಡು. ನಾವಿಬ್ರು ಚೆನ್ನಾಗಿ ಬದುಕಿ ಬಾಳ್ ತೋರ್ಸೋಣ. ಏನು ಇನ್ನೊಂದು ಚಾನ್ಸ್ ಕೊಡ್ಬೇಕಾ? ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ದಿವ್ಯಾ ನಿನಗೆ ಇಷ್ಟೊಂದು ಹಠ? ಏನಂದೆ ನೀನು? ದುಡಿತಾ ಇದ್ದೀನಿ, ಪ್ರಾಮಾಣಿಕತೆಯಿಂದ ಇದ್ದೀನಿ ಅಂತನಾ? ನಿನ್ ಪ್ರಾಮಾಣಿಕತೆ ತಗೊಂಡು ಹೋಗಿ ಗುಜರಿಗೆ ಹಾಕೋ. ನೀನ್ ದುಡಿಯೋ ದುಡ್ಡಲ್ಲಿ ನನ್ನನ್ನು ನೋಡ್ಕೋತೀಯಾ? ನಿನ್ ದುಡ್ಡು ಮೇಲೆ ನನ್ನ ಮೇಕಪ್ ಐಟಮ್ಸು ತಗೊಳಕ್ಕಾಗಲ್ಲ. ಸರಿ, ನನಗೆ ಯೋಗ್ಯತೆ ಇಲ್ಲ, ಆದ್ರೆ ನೀನು ಮಾಡ್ತಿರೋದು ಸರಿ ಇದೆಯಾ? ನೀನು ತಪ್ಪದಾರಿ ಹಿಡಿತಾ ಇದೀಯಾ ಅಂತ ನಿನಗೆ ಅನಿಸ್ತಾನೆ ಇಲ್ವಾ? ಇಲ್ಲ, ನಾನು ಏನೇ ಮಾಡಿದ್ರೂ ಅದು ನನ್ನ ಒಳ್ಳೇದಕ್ಕೆ. ಅದರಿಂದ ನನಗೆ ಒಳ್ಳೇದು ಮಾತ್ರ ಆಗತ್ತೆ. ದಿವ್ಯಾ, ನಿನಗೆ ರಿಯಲೈಸ್ ಆಗ್ತಿಲ್ವಾ? ನೀನು ಹೋಗ್ತಿರೋ ದಾರಿ ಸರಿ ಇಲ್ಲ. ನಿನಗೆ ಕೆಟ್ಟದಾಗಬಾರ್ದು, ನೀನು ನೋವು ಅನುಭವಿಸಬಾರ್ದು ಅಂತಾನೆ ನಾನು ನಿನಗಿದನ್ನು ಹೇಳ್ತಿರೋದು. ಲೂಸರ್ ನೀನು. ನಿನ್ನ ಅಡ್ವೈಸ್ ನನಗೆ ಬೇಕಾಗಿಲ್ಲ. ಯಾವ ದಾರಿಲಿ ಹೋದ್ರೆ ಲಾಭ ಬರುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು. ನೋಡು, ನಿನ್ನ ಬಾಸ್ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಬರ್ತಿಲ್ಲ, ಅದನ್ನು ತಿಳ್ಕೊ. ಏಯ್, ನಿನ್ನನ್ನು ಯಾರೋ ಒಪಿನಿಯನ್ ಕೇಳಿದ್ದು? ನೀನ್ ಯಾಕೆಲ್ಲ ವಿಷಯಕ್ಕೂ ಬರ್ತೀಯಾ? ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ ಸುಪ್ರೀತ್ ತರ ಬೆಲ್ಟ್ ತೋರ್ಸು, ಆಮೇಲೆ ಒಪ್ಕೋತೀನಿ. ಸಾಕ್ ನಿಲ್ಸ. ಏನವನ್ ಹೀರೋನ? ಪ್ರತಿಯೊಂದಕ್ಕೂ ಅವನ ಮಧ್ಯೆ ಎಳೆದು ತಂದು ಮಾತಾಡ್ಲಿಲ್ಲ ಅಂದ್ರೆ, ಕಂಪೇರ್ ಮಾಡ್ಲಿಲ್ಲ ಅಂದ್ರೆ ನಿನಗೆ ತಿಂದನ್ನ ಅರಗಲ್ವಾ? ಹೇಳೋ ಅಷ್ಟು ಹೇಳಿದ್ದೀನಿ. ಇಷ್ಟ್ರ ಮೇಲೂ ನಾನು ಹಾಳಾಗಿ ಹೋಗ್ಲೇಬೇಕು ಅನ್ನೋದಿದ್ರೆ ಹಾಳಾಗೋಗು, ಏನಾದ್ರೂ ಮಾಡ್ಕೋ, ನಾನೇನು ಹೇಳಲ್ಲ. ಯಾಕೋ ಹುರ್ಕೋತಾ ಇದೆಯಾ? ಇದೇ ತರ ನೀನ್ ನನ್ನನ್ನು ಎಷ್ಟು ಸಲ ಉರ್ಸಿದ್ಯಾ ಗೊತ್ತಾ? ಅದನ್ನೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ, ನೋಡ್ತಾ ಇರು. ನನಗೆ ಉರಿತಿಲ್ಲ. ಅತಿ ಆಸೆಯ ಬೆಂಕಿಲಿ ಬಿದ್ದು ನೀನು ಉರ್ದೋಗ್ಬೇಡ ಅಂತ ನೀನು ಬುದ್ಧಿ ಹೇಳ್ತಾ ಇದ್ದೀನಿ. ಇಷ್ಟ್ರ ಮೇಲೆ ನಿನ್ನಿಷ್ಟ. ಪದ್ಮ, ಎಲ್ಲಿಗಮ್ಮ ಹೊರಟೆ? ರಾತ್ರೋರಾತ್ರಿ ಮಗುನ್ ಕರ್ಕೊಂಡು ಮನೆ ಬಿಡಬೇಕು ಅಂತಿದ್ದೀರಾ ಪದ್ಮ? ಇದಕ್ಕೇನೇನಮ್ಮ ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು? ಮನೆಯವ್ರ ವಿರೋಧ ಕಟ್ಕೊಂಡು ಮನೆಯವ್ರ ಪರಿಸ್ಥಿತಿ ಏನಾಗುತ್ತೆ ಅಂತಲೂ ಯೋಚನೆ ಮಾಡಿದೆ ನಾನು ರಾಯರು ನಿಮ್ಮ ಪರ ನಿಂತ್ವಿ. ಅದಕ್ಕೆ ನೀವು ಕೊಡ್ತಾ ಇರೋ ಪ್ರತಿಫಲ ಇದೇನಾ? ಮಾತಾಡಿ ಪದ್ಮ ಅವರೇ. ಇಲ್ಲ ಸತ್ಯ ಅವರೇ, ನೀವು ಮತ್ತು ರಾಯರು ನಮಗೋಸ್ಕರ ಎಷ್ಟು ರಿಸ್ಕ್ ತೊಗೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನಿಂದ ಈ ಮನೆ ಒಡೆದೋಗುತ್ತೆ ಅನ್ನೋದು ನನಗಿಷ್ಟ ಇಲ್ಲ. ಇನ್ನಿಲ್ಲಿದ್ದು ಏನು ಪ್ರಯೋಜನ ಇಲ್ವಲ್ಲ. ಅದಕ್ಕೆ ನಾನು ಹೊರಟಿದ್ದೀನಿ. ನನ್ನ ಪಾಡಿಗೆ ನಾನು ಇರ್ತೀನಿ, ನಿಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ. ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಡ್ತೀಯ ನೀನು? ಹಾಂ,
ಯಾಕಪ್ಪ? ಮತ್ತೆ ಹೊರಟು ನಿಂಟ್ಬಿಟ್ಟಿದೀಯಾ? ನೋಡಿದೆಯಮ್ಮ ಪದ್ಮ, ಕರುಳಿನ ಸಂಬಂಧ ಅನ್ನೋದು ಇದಕ್ಕೇನಮ್ಮ? ಅವನು ನಮ್ಮನ್ನೆಲ್ಲ ಎಷ್ಟು ಹಚ್ಕೊಂಡಿದ್ದಾನೆ ನೋಡಿದ್ಯಾ? ಅಂಥದ್ರಲ್ಲಿ ಈ ಸರಿ ಹೊತ್ತಿನಲ್ಲಿ ಈ ಕಂದನ್ನು ಕರ್ಕೊಂಡು ಹೊರಟು ಬಿಟ್ಟಿದೆಯಲ್ಲಮ್ಮ, ಇದು ನಿನಗೆ ನ್ಯಾಯವ ತಾಯಿ? ಈ ಮನೆ ಇವನು ಕಣಮ್ಮ, ಇವನು ಇಲ್ಲೇ ಇರಬೇಕು. ಇಲ್ಲ ರಾಯ್ರೆ, ನಾವು ಹೊರಡ್ತೀವಿ. ಮುಂಚೆ ಹೇಗಿದ್ವೋ ಹಾಗಿದ್ದು ಬಿಡ್ತೀವಿ. ಪದ್ಮ ಅವರೇ, ಹಠ ಮಾಡಬೇಡಿ. ನೀವು ಈ ಥರ ಕೇಳ್ದೆ ಹೋದ್ರೆ ಎಲ್ಲ ಸರಿ ಹೋಗುತ್ತಾ? ಹೌದಮ್ಮ ಪದ್ಮ, ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ನಾವು ವಂಶಕ್ಕೆ ಕಳಂಕ ಅಂಟಿಸ್ಬಿಟ್ಟು ಹೋಗ್ಬಿಡ್ಬೇಡಮ್ಮ. ನೋಡು, ಸ್ವಲ್ಪ ದಿವಸ ಕಾಲಾವಕಾಶ ಕೊಡು. ನಾನು ಎಲ್ಲ ಸರಿ ಮಾಡ್ತೀನಿ. ಅಯ್ಯೋ ಅಪ್ಪಾಜಿ, ನೀವು ಹೀಗೆಲ್ಲ ಕೈ ಮುಗಿಬೇಡಿ. ನೀವು ಹೇಳೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಅವಳು ಅವಳ ಪಾಡಿಗೆ ಹೊರಟೋಗಿರ್ತಿದ್ಲು. ಇವರಿಬ್ರು ಸೇರಿ ಅದನ್ನೆಲ್ಲ ಹಾಳು ಮಾಡಿಬಿಟ್ರು.